सर्पराजाय विद्महे पद्महस्ताय धीमहि तन्नो वासुकी प्रचोदयात्। ओम सर्पराजाय विद्महे ओम सर्पराजाय विद्महे पद्महस्ताय धीमहि पद्महस्ताय धीमहि तन्नो वासुकी प्रचोदयात्। तन्नो वासुकी प्रचोदयात्। ಬ್ರೋ, ಇಷ್ಟೊತ್ತಲ್ಲಿ ಯಾಕೆ ರೆಡಿ ಆಗ್ತಾ ಇದ್ದೀರಾ? ಸ್ವಲ್ಪ ಕೆಲಸ ಇದೆ. ಏನ್ ಕೆಲಸ ಅಂತ ಕೇಳ್ಬೋದಾ? ನೀನ್ ಕೇಳ್ಬೋದು, ಆದ್ರೆ ನಾನು ಹೇಳಕ್ಕಾಗಲ್ಲ. ಬ್ರೋ, ನಿಮ್ ಜೊತೆಗೆ ನಾನು ಬರ್ಬೋದಾ? ಬೇಡ. ಇಷ್ಟೊತ್ತಲ್ಲಿ ಒಬ್ರೇ ಹೋಗೋದು ಸೇಫ್ ಅಲ್ಲ ಬ್ರೋ, ನಾನು ಬರ್ತೀನಿ. ಬೇಡ ಅಂತ ಹೇಳಿದ್ನಲ್ಲ, ಬಾಯ್. ಅಲ್ಲ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇರ್ಬೋದು? ನಾನು ಕೇಳಿದ್ರು ಹೇಳಿಲ್ವಲ್ಲ. ಅಲ್ಲ, ಏನ್ ಕೆಲಸ ಇರುತ್ತೆ ಇಷ್ಟೊತ್ತಲ್ಲಿ? ತಿಳ್ಕೋಬೇಕು. ಆದಿಶೇಷ, ನೀನು ಹತ್ರ ಬರೋದನ್ನ ನೋಡ್ತಾ ಇದ್ರೆ ನನ್ನ ಸೇರೋಕೆ ಅಂತ ಬರ್ತಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ಇವತ್ತು ನಮ್ಮ ಪ್ರೀತಿ ಒಂದಾಗುತ್ತೆ ಆದಿಶೇಷ. ಶಿವಾನಿ ಅವರೇ, ಯಾಕೆ ಹಾಗೆ ಗುರಾಯಿಸ್ತಾ ಇದ್ದೀರಾ? ಲೇಟಾಗಿ ಬಂದೆ ಅಂತನಾ? ಆ ತ್ರಿಶೂಲ್ ಬೇರೆ ಮನೇಲಿದ್ದಾನಲ್ಲ, ಅವ್ನ್ ಕಣ್ ತಪ್ಸ್ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಪರವಾಗಿಲ್ಲ ಬಿಡಿ, ನೀವ್ ಇಲ್ಲಿಗೆ ಬಂದಿದ್ದು ಮನೇಲಿ ಯಾರಿಗೂ ಗೊತ್ತಾಗಿಲ್ಲ ತಾನ? ನೋ ಚಾನ್ಸ್. ಗೊತ್ತಾಗೋದಿರ್ಲಿ, ಡೌಟ್ ಕೂಡ ಬರಕ್ ಚಾನ್ಸ್ ಇಲ್ಲ. ಶಿವಾನಿ ಅವರೇ, ಬನ್ನಿ ಕಾರಲ್ಲಿ ಹೋಗೋಣ. ಕಾರಲ್ಲಿ ಅಲ್ಲಿಗೆ ಹೋಗಕ್ಕಾಗಲ್ಲ. ಮತ್ತೆ ಕಾಡಲ್ಲಿರೋ ದೇವಸ್ಥಾನಕ್ಕೆ ಕಾಲ್ದಾರಿ ಅಷ್ಟೇ ಇರೋದು ತ್ರಿವಿಕ್ರಮ್. ನಾನ್ ನಡ್ಕೊಂಡು ಹೋಗ್ಬೇಕಾ? ಚಿಕ್ಕ ಯಜಮಾನ್ರು ಶಿವಾನಿ ಮೀಟ್ ಮಾಡಕ್ ಬಂದ್ರ? ಇಷ್ಟೊತ್ತಲ್ಲಿ ಏನಿದೆ ಮೀಟ್ ಮಾಡುವಂತದ್ದು? ತ್ರಿವಿಕ್ರಮ್, ನನಗೋಸ್ಕರ. ಓಕೆ, ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಇವರಿಬ್ರು ಕಾರ್ ಬಿಟ್ಟು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದಾರಲ್ಲ, ಏನ್ ವಿಷಯ ಇರ್ಬೋದು? ಇಲ್ಲೇನೋ ನಡೀತಾ ಇದೆ. ಇವ್ರನ್ನ ಫಾಲೋ ಮಾಡಿದ್ರೆ ಇನ್ನೂ ಗೊತ್ತಾಗುತ್ತೆ. ಶಿವಾನಿ ಅವರೇ, ಇನ್ನ ಎಷ್ಟು ದೂರ? ಇನ್ನೇನ್ ಬಂದ್ಬಿಡ್ತು ತ್ರಿವಿಕ್ರಮ್, ಬನ್ನಿ. ಏನಪ್ಪ ಇದು, ನಡ್ಕೊಂಡು ಹೋಗ್ತಾನೆ ಇದಾರೆ? ಏನ್ ವಿಷಯ? ನಾನು ಯಾವತ್ತೂ ಈ ಕಾಡೊಳಗೆ ಇಷ್ಟು ದೂರ ಬಂದೇ ಇಲ್ಲ. 100 ಮೀಟರ್ಸ್ ಬರೋಷ್ಟರಲ್ಲಿ ಚಳಿ ಜ್ವರ ಬಂದ್ಬಿಡುತ್ತೆ. ಅಂತಂದ್ರೆ ಇವರಿಬ್ರು ಇಷ್ಟು ರಾಜರೋಷವಾಗಿ ಬರ್ತಾ ಇದಾರೆ. ಇದು ಮಧ್ಯರಾತ್ರಿಲಿ ಏನಿರ್ಬೋದು? ಶಿವಾನಿ ಅವರೇ, ಏನಿದು ಹೀಗಿದೆ? ಯಾವ ಪ್ಲೇಸ್ ಇದು? ನಾನು ಇವತ್ತು ಬಂದೇ ಇಲ್ಲ ಇಲ್ಲಿ.
ಇಷ್ಟು ದಿನ ನೀವಿಲ್ಲಿಗೆ ಬರೋ ಪ್ರಸಂಗ ಬಂದಿರಲಿಲ್ಲ ತ್ರಿವಿಕ್ರಮ್, ಆದ್ರೆ ಈಗ ಬಂದಿದೆ. ಏನಿದು ವಿಚಿತ್ರವಾಗಿದ್ದಿಲ್ಲ ಜಾಗ. ಶಿವಾನಿ ಚಿಕ್ಕ ಯಜಮಾನ್ರು ಇಲ್ಲಿಗೆ ಕರ್ಕೊಂಡ್ಬಂದು ಏನಿದೆ ಇಲ್ಲಿ? ತ್ರಿವಿಕ್ರಮ್ ತಗೊಳ್ಳಿ, ಮಡಿ ವಸ್ತ್ರ ಧರಿಸ್ಕೊಂಡ್ ಬನ್ನಿ. ಶಿವಾನಿ ಅವರೇ, ಯಾಕಿದೆಲ್ಲ? ನಂಗಿದೆಲ್ಲ ಪ್ರಾಕ್ಟೀಸ್ ಇಲ್ಲ. ಇವತ್ತು ಅಭ್ಯಾಸ ಆಗುತ್ತೆ ತ್ರಿವಿಕ್ರಮ್, ತಗೊಳ್ಳಿ ಹಾಕೊಂಡ್ ಬನ್ನಿ. ಪರಮೇಶ್ವರ, ನನ್ನ ಆದಿಶೇಷನ ಕರ್ಕೊಂಡು ಬಂದಿದ್ದೀನಿ. ನಾಗಮಣಿಯಿಂದ ಹೊರಹೊಮ್ಮೋ ವಿಶೇಷವಾದ ಶಕ್ತಿ ಅವನ ದೇಹ ಸೇರಿ ಅವನಿಗೆಲ್ಲ ನೆನಪುಗಳು ಬರೋ ಹಾಗೆ ಮಾಡು ತಂದೆ. ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ. ಯಜಮಾನ್ರೆ, ನಾಗಮಣಿನ ಸುರಕ್ಷಿತವಾದ ಜಾಗದಲ್ಲಿ ಇಟ್ಟಿದ್ದೀರಾ. ಇಲ್ಲಿಗೆ ಯಾರು ಬರೋದಕ್ಕೂ ಸಾಧ್ಯನೇ ಇಲ್ಲ. ನಿನ್ ಮಾತು ಸತ್ಯ ನಂದೀಶ. ನಾಗಮಣಿ ಹತ್ರ ಮಾತ್ರ ಅಲ್ಲ, ಇದೊಂದು ಅಮಾವಾಸ್ಯೆ ಕಳೀಲಿ ನಮ್ಮ ಹತ್ರನೂ ಯಾರೂ ಸುಳಿಯಕ್ಕಾಗಲ್ಲ. ಯಜಮಾನ್ರೆ, ನನಗೇನು ಅರ್ಥ ಆಗಲಿಲ್ಲ. ನಿಧಾನವಾಗಿ ಎಲ್ಲ ಅರ್ಥ ಆಗತ್ತೆ ನಂದೀಶ. ನಾನು ಸ್ವಲ್ಪ ಧ್ಯಾನ ಮಾಡಬೇಕು. ಶಿವಾನಿ ಅವರೇ, ತ್ರಿವಿಕ್ರಮ್ ನಾನು ನೋಡ್ತಾ ಇದ್ರೆ ನನ್ನ ಆದಿಶೇಷನೇ ನನ್ನ ಎದುರಿಗೆ ನಿಂತಿದ್ದಾನೆ ಅನಿಸ್ತಾ ಇದೆ. ಶಿವಾನಿ ಅವರೇ, ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ತ್ರಿವಿಕ್ರಮ್, ಪರಮೇಶ್ವರನ ಪೂಜೆ ಮುಗಿತಿದ್ದ ಹಾಗೆ ದುಷ್ಟರ ವಶವಾಗಿರೋ ನಾಗಮಣಿ ಶಕ್ತಿನ ನೀನ್ ಕಾಪಾಡ್ತೀಯ. ಆ ಕಾರ್ಯ ಆಗಿದ ಹಾಗೆ ನಾನು ನಿನಗೆ ಎಲ್ಲ ಸತ್ಯನೂ ತಿಳಿಸ್ತೇನೆ. ನಿನಗೆಲ್ಲ ನೆನಪು ಮಾಡ್ಕೊಡ್ತೀನಿ. ಹೇಳಪ್ಪ, ಜಾಗ ನೋಡಿದ್ರೆ ಭಯ ಆಗ್ತದೆ. ಇಲ್ಲಿಗೆ ಹೇಗೆ ಬಂದ್ಲು? ತ್ರಿವಿಕ್ರಮ್, ಇವತ್ತು ನಮ್ಮ ಜೀವನದ ಮುಖ್ಯವಾದ ದಿನ. ಇವತ್ತಿಂದ ನಮ್ಮಿಬ್ಬರ ಹೊಸ ಜೀವನ ಶುರು ಆಗುತ್ತೆ. ತ್ರಿವಿಕ್ರಮ್, ಇವತ್ತು ನಾನು ನಿಮ್ಗೆ ತುಂಬಾ ವಿಷಯಗಳನ್ನ ಹೇಳ್ಬೇಕು. ನಾನು ಯಾವಾಗ್ಲೂ ನಮ್ಮ ಪ್ರೀತಿ ಬಗ್ಗೆ ಒಂದು ಹೇಳ್ತಿದ್ದೆ, ನೆನಪಿದ್ಯಾ? ನಮ್ಮ ಪ್ರೀತಿ ಈಗಿನದಲ್ಲ ಅಂತ. ಅದಕ್ಕೆ ನಾನು ಇವತ್ತು ಉತ್ತರ ಕೊಡ್ತೀನಿ. ನಾನು ಯಾಕೆ ಹಾಗೆ ಹೇಳ್ತಿದೆ ಅಂತ ಇವತ್ತು ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ಇನ್ ಸ್ವಲ್ಪ ಹೊತ್ತು ತ್ರಿವಿಕ್ರಮ್, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನೀವೇ ಎಲ್ಲ ಹೇಳ್ತೀರಾ. ಇವರಿಬ್ರು ಏನ್ ಮಾಡ್ತಾ ಇದಾರೆ? ಮಾತಾಡೋದು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ.
ಚಿಕ್ಕ ಯಜಮಾನ್ರು ಮಡಿ ಬಟ್ಟೆಲಿದ್ದಾರೆ ಅಂದ್ರೆ ಇಲ್ಲೇನೋ ಪೂಜೆ ನಡೀತಾ ಇದೆ. ಅರ್ಧ ರಾತ್ರಿಲಿ ಸೀಕ್ರೆಟ್ ಆಗಿ ಪೂಜೆ ಮಾಡುವಂತದ್ದು ಏನಿದೆ? ತ್ರಿವಿಕ್ರಮ್, ತಗೊಳ್ಳಿದ್ದನ. ಏನಿದು? ಇದನ್ನ ತಾಳೆಗರಿ ಅಂತಾರೆ. ಇದರಲ್ಲಿ ಮಂತ್ರಗಳು ಬರ್ದಿವೆ. ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ಈ ಮಂತ್ರಗಳನ್ನ ಓದಿ ಪೂಜೆ ಮಾಡಬೇಕು ನೀವು. ಪೂಜೆನಾ? ಹೌದು, ನಮ್ಮಿಬ್ಬರಿಗೆ ಒಳ್ಳೇದಾಗೋದಕ್ಕೆ ನೆರವೇರಿಸ್ತಿರೋ ಪೂಜೆ ಇದು. ನೀವೇ ಮಾಡ್ಬೇಕು ತ್ರಿವಿಕ್ರಮ್. ಸರಿ. ಪರಮೇಶ್ವರನ ನೆನೆದು ಪೂಜೆ ಕೂತ್ಕೊಳ್ಳಿ. ಶಿವಾನಿ ಮತ್ತೆ ಚಿಕ್ಕ ಯಜಮಾನ್ರು ಏನೇನೋ ಮಾತಾಡ್ತಾ ಇದ್ದಾರೆ. ಶಿವಾನಿ ಚಿಕ್ಕ ಯಜಮಾನ್ರ ಕೈಗೆ ಏನೋ ಕೊಟ್ಲು. ಮಂತ್ರ ಅಂತೆಲ್ಲ ಮಾತಾಡಿದ್ರು. ಏನ್ ಮಾಡ್ತಿದ್ದಾರೆ ಇವರು? ಪರಮೇಶ್ವರ, ನನ್ನ ಆದಿಶೇಷನ ಹತ್ರ ನೀನ್ ಪೂಜೆ ನೆರವೇರಿಸ್ತಾ ಇದ್ದೀನಿ. ಈ ಪೂಜೆ ಯಾವುದೇ ವಿಘ್ನ ಇಲ್ಲದೆ ನಡೆದು ತ್ರಿವಿಕ್ರಮ್ಗೆ ಹಳೆದರ ನೆನಪಾಗೋ ಹಾಗೆ ಮಾಡಪ್ಪ. ಕಾಲಾನುಕಾಲದಿಂದ ಪ್ರತಿ ಅಮಾವಾಸ್ಯೆಗೆ ನಿನ್ನಿಂದ ಒಂದು ವಿಶೇಷವಾದ ಶಕ್ತಿ ಹೊಮ್ಮುತ್ತೆ. ಅದು ನನ್ನ ಸೇರುತ್ತೆ. 23 ವರ್ಷದಿಂದ ನಿನ್ನ ಕಾಪಾಡ್ಕೊಂಡು ಬಂದಿದ್ದೀನಿ. ಇನ್ನು ಒಂದೇ ಒಂದು ವರ್ಷ ನಿನ್ನ ಸಂಪೂರ್ಣ ಶಕ್ತಿ ನನ್ನ ಸೇರುತ್ತೆ. ಗುರುಗಳು ಹೇಳಿದ ಪ್ರಕಾರ ಇವತ್ತು ನಿನ್ನಿಂದ ಹೊರಹೊಮ್ಮೋ ಶಕ್ತಿ ತುಂಬಾ ಪ್ರಬಲವಾದದ್ದು. ಆ ಶಕ್ತಿ ನನ್ನ ದೇಹ ಸೇರಿದ್ರೆ ನಾನು ಮನಸ್ಸಲ್ಲಿ ಅನ್ಕೊಂಡಿರೋದೆಲ್ಲ ಸಾಧ್ಯ ಆಗುತ್ತೆ. ಅದೇ ಒಂದು ಸಾಧನೆ ಆಗುತ್ತೆ. ನಿನ್ನ ಶಕ್ತಿನ ನನ್ನಲ್ಲಿ ತುಂಬಿ ನನ್ನ ಬಲನ ಇಮ್ಮಡಿಗೊಳಿಸು. ನಾನು ಧ್ಯಾನಕ್ಕೆ ಕೂರ್ತಾ ಇದ್ದೀನಿ. ನನ್ನ ಧ್ಯಾನಕ್ಕೆ ಯಾವುದೇ ಅಪಚಾರ ಆಗದಂತೆ ಸಂಪೂರ್ಣಗೊಳಿಸು. ತ್ರಿವಿಕ್ರಮ್, ಕೂತ್ಕೊಳ್ಳಿ. ತ್ರಿವಿಕ್ರಮ್, ಈ ಮಂತ್ರ ಪಠನೆ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಬೇಕು. ನಾನು ಹೇಳ್ಕೊಡ್ತೀನಿ, ನೀವು ಹಾಗೆ ಹೇಳಿ. ಓಂ ಸರ್ಪರಾಜಾಯ ವಿದ್ಮಹೇ ಪದ್ಮಹಸ್ತಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ಓಂ ಸರ್ಪರಾಜಾಯ ವಿದ್ಮಹೇ ಓಂ ಸರ್ಪರಾಜಾಯ ವಿದ್ಮಹೇ ಪದ್ಮಹಸ್ತಾಯ ಧೀಮಹಿ ಪದ್ಮಹಸ್ತಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ತನ್ನೋ ವಾಸುಕಿ ಪ್ರಚೋದಯಾತ್. ದೇವ್ರೆ, ಏನಪ್ಪ ಇದು? ಈ ಮಂತ್ರಗಳನ್ನ ನಾನು ಯಾವತ್ತೂ ಕೇಳೂ ಇಲ್ಲ, ಹೇಳೂ ಇಲ್ಲ. ಅದೇ ನನ್ನ ಬಾಯಲ್ಲಿ ಅಷ್ಟು ಸುಲಭವಾಗಿ ಬರ್ತದೆ. ಓಂ ನಾಗಕುಲಾಯ ವಿದ್ಮಹೇ ವಿಷದಷ್ಟಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್. ಅಯ್ಯೋ, ಏನಪ್ಪ ಇದು ದೇವ್ರೆ? ಯಾವತ್ತೂ ಈ ಮಂತ್ರ ನಾನು ಕೇಳಿಲ್ಲ, ಹೇಳಿಲ್ಲ. ಅದೇ ನನ್ನ ಬಾಯಲ್ಲಿ ಇಷ್ಟು ಸುಲಭವಾಗಿ ಬರ್ತದೆ. ತ್ರಿವಿಕ್ರಮ್, ಈಗ ತಾಳೆಗರಿಲಿರೋ ಮಂತ್ರಗಳನ್ನ ಪಠಿಸಿ. ಅನಂತ ವಾಸುಕಿ ಶೇಷ ಪದ್ಮನಾಚ ಅನಂತ ವಾಸುಕಿ ಶೇಷ ಪದ್ಮನಾಚ ಶಂಖಫಲ ಧೃತರಾಷ್ಟ್ರ ತಕ್ಷಕ ಕಾಲ ತತ ಶಂಖಫಲ ಧೃತರಾಷ್ಟ್ರ ತಕ್ಷಕ ಕಾಲಿಯ ತತ.
ನಾಗಮಣಿ ವಿಶೇಷವಾದ ಶಕ್ತಿ ಹೊರಹೊಮ್ಮೋ ಸಮಯ ಬಂದಿದೆ ಅನ್ಸುತ್ತೆ. ನಾಗಮಣಿ ವಿಶಿಷ್ಟ ಹೊಳಪನ್ನ ಪಡ್ಕೊಂಡಿದೆ. ಈ ಶಕ್ತಿ ನನ್ನ ದೇಹ ಸೇರುತ್ತೆ. ತ್ರಿವಿಕ್ರಮ್ ಏನಾಯ್ತು? ಅಯ್ಯೋ ಪರಮೇಶ್ವರ, ಏನಿದು? ತ್ರಿವಿಕ್ರಮ್ ಇದ್ದಕ್ಕಿದ್ದಾಗೆ ಪ್ರಜ್ಞೆ ತಪ್ಪದ್ರಲ್ಲ. ತ್ರಿವಿಕ್ರಮ್ ಮಾತಾಡಿ. ಓ, ನಾಗಮಣಿ ಶಕ್ತಿ ತ್ರಿವಿಕ್ರಮ್ ದೇಹ ಸೇರೋ ಸಮಯ ಹತ್ರ ಬಂದಿದೆ ಅನ್ಸುತ್ತೆ. ಅದಕ್ಕೆ ತ್ರಿವಿಕ್ರಮ್ ಧ್ಯಾನ ಸ್ಥಿತಿಯಿಂದ ಪ್ರಜ್ಞೆ ತಪ್ಪಿದ್ದಾರೆ. ಪರಮೇಶ್ವರ, ತ್ರಿವಿಕ್ರಮ್ನಿಂದ ನಿನ್ನ ಪೂಜೆ ನೆರವೇರೋ ಹಾಗೆ ಮಾಡ್ದೆ. ಈಗ ನಾಗಮಣಿ ಶಕ್ತಿ ತ್ರಿವಿಕ್ರಮ್ ದೇಹ ಸೇರ್ಬೇಕು. ಆ ಕಾರ್ಯ ನಿರ್ವಿಘ್ನವಾಗಿ ಆಗೋ ಹಾಗೆ ಮಾಡು ತಂದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾಕೆ ಶಕ್ತಿ ನನ್ನಿಂದ ದೂರ ಹೋಗ್ತಾ ಇದೆ? ಏನಾಯ್ತು? ಕಾಡೊಳಗಡೆ ಹೋಗ್ತಾ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.